ತಜ್ಞವಾಣಿ. ಈಗ ಕೇಳಿ ಜೈವಿಕ ಅನಿಲ ಅಂದರೆ ಬಯೋಗ್ಯಾಸ್ನ ಉತ್ಪಾದನೆ ಹಾಗೂ ಬಳಕೆ ಈ ಕುರಿತು ಕಲಬುರಗಿಯ ಮಹಾಗಾಂವ್ ಕ್ರಾಸ್ನಲ್ಲಿರುವ ಹೈನು ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ದೇವರಾಜು ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಜೈವಿಕ ಅನಿಲ ಅಂದರೆ ಬಯೋಗ್ಯಾಸ್ ಅಂತ ನಾವೇನು ಕರಿತೀವಲ್ಲ, ಅದರ ಉತ್ಪಾದನೆ ಮತ್ತು ಅದರ ಬಳಕೆ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಜೈವಿಕ ಅನಿಲವನ್ನು ಹೇಗೆ ಉತ್ಪಾದನೆ ಮಾಡಬೇಕು, ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು, ಮತ್ತು ಏನೆಲ್ಲ ಒಂದು ತಯಾರಿ ಬೇಕಾಗ್ಬೋದು, ಮತ್ತು ತ್ಯಾಜ್ಯ ಎಷ್ಟೆಲ್ಲ ಬೇಕಾಗುತ್ತೆ, ಇನ್ನೂ ಹಲವಾರು ವಿಷಯಗಳ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ಮಹಾಗಾಂವ್ ಕ್ರಾಸ್ನ ಹೈನು ವಿಜ್ಞಾನ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ದೇವರಾಜ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಸರ್, ಜೈವಿಕ ಅನಿಲ ಬಹಳ ವರ್ಷದಿಂದ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ. ಜೈವಿಕ ಅನಿಲ ಅನ್ನೋದಕ್ಕಿಂತ ಬಯೋಗ್ಯಾಸ್ ಅಂದ್ರೆ ಬೇಗ ನಮ್ಮ ಜನಗಳಿಗೆ ಅರ್ಥ ಆಗುತ್ತೆ. ಇವತ್ತು ತಾವು ಈ ಜೈವಿಕ ಅನಿಲ ಅಂದ್ರೆ ಬಯೋಗ್ಯಾಸ್ ಯಾವ ರೀತಿ ತಯಾರು ಮಾಡಬೇಕು, ಮತ್ತೆ ಅದಕ್ಕೆ ಏನೆಲ್ಲ ಒಂದು ಪರಿಕರಗಳು ಬೇಕಾಗ್ತದೆ, ಇದರಿಂದ ಏನು ಉಪಯೋಗ ಆಗುತ್ತೆ ಬಯೋಗ್ಯಾಸ್ ಬಳಸೋದ್ರಿಂದ, ಈ ಒಂದು ವಿಷಯಗಳ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಮೊದಲಿಗೆ ನಾವು ಈ ಜೈವಿಕ ಅನಿಲ ಅಂತ ಏನು ಕರಿತೀವಲ್ಲ ಬಯೋಗ್ಯಾಸ್, ಹಂಗಂದ್ರೆ ಏನು ಅನ್ನೋದು ಪ್ರಶ್ನೆ. ಸಾಮಾನ್ಯವಾಗಿ ಇಂಗ್ಲಿಷಲ್ಲಿ ಬಯೋಗ್ಯಾಸ್ ಅನ್ನೋದು ರೂಢಿ ಇರೋದ್ರಿಂದ ಅದು ಎಲ್ಲರಿಗೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ದನ ಕರುಗಳಿಂದ ಬರ್ತಕ್ಕಂಥ ಸಗಣಿ, ಗಂಜಲ ಇರ್ಬೋದು, ಕೃಷಿ ತ್ಯಾಜ್ಯ ಮತ್ತು ಮನೆಗಳಲ್ಲಿ ಉತ್ಪಾದನೆ ಆಗದ ಈ ಆಹಾರದ ತ್ಯಾಜ್ಯ ವಸ್ತುಗಳನ್ನ ಅಂದ್ರೆ ಸಾವಯವ ವಸ್ತುಗಳನ್ನ ಬಳಸ್ಕೊಂಡು ಆಮ್ಲಜನಕವಿಲ್ಲದ ವಾತಾವರಣ ಅಂದ್ರೆ ಇಂಗ್ಲಿಷ್ ನಲ್ಲಿ ಅನ್ಏರೋಬಿಕ್ ಡೈಜೆಷನ್ ಅಂತ ಅಂತಾರೆ ಸರ್. ಈ ಒಂದು ವಾತಾವರಣದಲ್ಲಿ ಉತ್ಪಾದಿಸಲ್ಪಟ್ಟ ಒಂದು ನವೀಕರಣದ ಇಂಧನ ಆಗಿದೆ ಸರ್ ಇದು. ಇದನ್ನ ಜೈವಿಕ ಅನಿಲ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಬಯೋಗ್ಯಾಸ್. ಈಗ ಬಯೋಗ್ಯಾಸ್ ಅಂತ ತಾವು ಹೇಳ್ತಿರಲ್ಲ, ಹೌದು ಸರ್. ಹೌದು. ಒಂದು ತಯಾರಿ ಹೇಗೆ ಮಾಡೋದು, ಮತ್ತೆ ತಯಾರಿ ಮಾಡ್ಲಿಕ್ಕೆ ಏನೆಲ್ಲ ಪರಿಕರಗಳು ಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ ಸರ್. ನಮ್ಮ ರಾಜ್ಯದಲ್ಲಿರ್ಬೋದು ಅಥವಾ ನಮ್ಮ ದೇಶದಲ್ಲಿ ಸುಮಾರು ಹಳ್ಳಿಗಳಲ್ಲಿ ಎಲ್ಲ ಕಡೆಗೆ ಆಲ್ರೆಡಿ ಬಳಕೆಯಲ್ಲಿದೆ. ಸಾಮಾನ್ಯವಾಗಿ ನಮ್ಗೆ ಈಗೇನು LPG ಗ್ಯಾಸ್ ಸಿಗ್ತಿರೋದ್ರಿಂದ ಇದು ಬಳಕೆ ಕಮ್ಮಿ. ಈಗ ಒಂದು ವಾರ 15 ದಿವಸದಿಂದ ಏನು ಯುದ್ಧ ನಡೀತಾ ಇದೆ, ಪ್ರತಿಯೊಬ್ಬರು ಈಗ ಜೈವಿಕ ಅನಿಲದ ಕಡೆ ಮುಖ ಮಾಡಿದ್ದಾರೆ. ಹಾಗಾಗಿ ಈ ವಿನ್ಯಾಸದ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ಘಟಕ ಅಂತ ಹೇಳ್ತೀವಿ. ಫಿಕ್ಸ್ಡ್ ಡೋಮ್ ಟೈಪ್ ಅಂತ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಪದ, ಇನ್ನೊಂದು ಫ್ಲೋಟಿಂಗ್ ಡ್ರಮ್ ಟೈಪ್ ಅಂತ ಇದೆ. ಇದು ಸುಮಾರು ವರ್ಷಗಳಿಂದ ಬಳಕೆಯಲ್ಲಿ ಇತ್ತು. ಅನಾನುಕೂಲಗಳ ಕೆಲವು ಇರೋದ್ರಿಂದ ಈಗ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ತಯಾರಿಸ್ಕೊಂಡು ಹೋದಂತ ಪರಿಸ್ಥಿತಿ ಬಂದಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಾವು ಮನೆಯಲ್ಲಿ ಏನು 1000 ಲೀಟರ್ದು ನೀರಿನ ಟ್ಯಾಂಕ್ ಇರುತ್ತಲ್ಲ, ಅದನ್ನೇ ಬಳಸ್ಕೊಂಡು ನಾವು ಒಂದು ಜೈವಿಕ ಅನಿಲ ತಯಾರು ಮನೆಯಲ್ಲಿ ಮಾಡ್ಕೊಳೋದು, ಮತ್ತೆ ಹಳ್ಳಿ ಕಡೆ ಇದನ್ನ ಬಳಸ್ಕೊಂಡು ಮಾಡ್ಬೋದು. ಸುಮಾರಾಗಿ ನಾವು ಒಂದು ಕುಟುಂಬಕ್ಕೆ ಬೇಕಾಗಬಹುದಂತ ಒಂದು 1000 ಲೀಟರ್ದು ಒಂದು ಟ್ಯಾಂಕ್ ನಾವು ಮಾಡ್ಕೊಬಹುದು ಅಂದ್ರೆ ನಮ್ಗೆ ಒಟ್ಟು ಖರ್ಚು ಒಂದು 15,000 ರಿಂದ 20,000 ಒಳಗಡೆ ನಾವು ಮಾಡ್ಕೊಬಹುದು ಸರ್. ಮತ್ತೆ ಏನಾಗುತ್ತೆ, ಈ ಒಂದು 15,000 20,000 ಒಂದು ಸಲ ಖರ್ಚು ಅಷ್ಟೇ, ಇನ್ವೆಸ್ಟ್ಮೆಂಟ್ ಅಷ್ಟೇ. ತದನಂತರ ಸರಾಸರಿ 15 ರಿಂದ 20 ವರ್ಷದವರೆಗೂ ಯಾವುದೇ ಖರ್ಚಿಲ್ದಲೆ ಉಚಿತವಾಗಿ ನಮ್ಮ ಮನೆಯಲ್ಲೇ ಬರ್ತಕ್ಕಂಥ ತ್ಯಾಜ್ಯನ ಬಳಸ್ಕೊಂಡು ನಾವು ಅನಿಲನ ಪಡ್ಕೊಬೋದಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ತಾವೇನು ಹೇಳ್ತಿರಲ್ಲ ಬಯೋಗ್ಯಾಸ್ ಅಂದ್ರೆ ಜೈವಿಕ ಅನಿಲ, ಮತ್ತೆ ಸಾಮಾನ್ಯವಾಗಿ ಈಗ ಬಳಕೆಯಲ್ಲಿರೋದು ಹೆಚ್ಚಾಗಿ LPG ಅಂತ ನಾವೇನು ಹೇಳ್ತೀವಲ್ಲ, ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂತ. ಆಮೇಲೆ ಇನ್ನೊಂದು ಹೊಸದಾಗಿ ಹೇಳ್ತಾರೆ CNG ಅಂತೇಳಿ. ಇವುಗಳಲ್ಲಿ ಏನು ವ್ಯತ್ಯಾಸ ಇರುತ್ತೆ ಅನ್ನೋದು ಸರ್. ಈಗ ನೋಡಿ, ಸಾಮಾನ್ಯವಾಗಿ ಎಲ್ರಿಗೂ LPG ಮನೆಯಲ್ಲಿ ಏನು ಸಿಲಿಂಡರ್ ಅಲ್ಲಿ ತರ್ತಾ ಇದ್ದಾರೆ, ಅದನ್ನ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವೀಕೃತ ಪೆಟ್ರೋಲಿಯಂ ಅನಿಲ. ಇದರಲ್ಲಿ ಒಂದು ಶಾಖ ನಮ್ಗೆ ಸಿಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಏಕೆಂದ್ರೆ ಅದರಲ್ಲಿ ಇರ್ತಕ್ಕಂಥ ವಸ್ತುಗಳು ಪ್ರೋಪೇನ್ ಮತ್ತೆ ಬ್ಯೂಟೇನ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಸುಮಾರು 60% ಪ್ರೋಪೇನ್ ಮತ್ತೆ 40% ಬ್ಯೂಟೇನ್. ಅಂದ್ರೆ ಅದರಲ್ಲಿ ಏನ್ ಶಕ್ತಿ ಉತ್ಪಾದನೆ ಅಂತ ಅಂಶ 90 ರಿಂದ 98% ಇರೋದ್ರಿಂದ ಅದು ಹೆಚ್ಚಿನ ಶಾಖವನ್ನು ಕೊಡ್ತಕ್ಕಂಥದ್ದು. ಬಯೋಗ್ಯಾಸ್ ಏನ್ ಅನಿಲ ನಾವು ಮನೆಯಲ್ಲಿ ತಯಾರಾಗ್ತದೆ, ಅದರಲ್ಲಿ ನಮ್ಗೆ ಶಕ್ತಿ ಬರ್ತಕ್ಕಂಥ ಒಂದು ಏನು ಅಂಶ ಅದು ಮೀಥೇನ್. ಇದು ಶೇಕಡ ಒಂದು 60% ಇರುತ್ತೆ. ಉಳಿದ ಒಂದು 40% ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಇದು ಏನಾಗುತ್ತೆ ಅಂದ್ರೆ ಬೆಂಕಿ ಹತ್ತಿಕೊಳ್ಳದಂತ ಒಂದು ಅನಿಲ. ಇದು ನಾನ್ ಫ್ಲೇಮೇಬಲ್ ಅಂತ ಹೇಳ್ತಾರೆ ಕಾರ್ಬನ್ ಡೈಆಕ್ಸೈಡ್. ಮತ್ತೆ ಉಳಿದು 1 ರಿಂದ 2% ಹೈಡ್ರೋಜನ್ ಸಲ್ಫೈಡ್ ಈ ತರ ಇರೋದ್ರಿಂದ ಸಾಮಾನ್ಯವಾಗಿ ನಮ್ಗೆ ಏನು ಬಯೋಗ್ಯಾಸ್ ಇಂದ ಸ್ವಲ್ಪ ಶಾಖ ಸಿಗ್ತಕ್ಕಂಥದ್ದು ಕಮ್ಮಿ. ಅಂದ್ರೆ
ನಾವು 1 kg ಅಥವಾ 1 ಲೀಟರ್ LPG ನಲ್ಲಿ ಬರ್ತಕ್ಕಂಥ ಶಾಖ 2 ಲೀಟರ್ ಬಳಸಿದ್ರೆ ನಮ್ಗೆ ಆ ಶಾಖ ಸಿಕ್ಕೋದಂಥದ್ದು ಬಯೋಗ್ಯಾಸ್. ಮತ್ತೆ ಇನ್ನೊಂದು ಕೇಳಿದ್ರೆ ಈ CNG ಅಂತ ಏನು ಈ ಬಯೋಗ್ಯಾಸ್ ಇದೆಯಲ್ಲ ಅದನ್ನ ನಾವು ಸ್ವಲ್ಪ ಶುದ್ಧೀಕರಣ ಮಾಡಿಕೊಂಡು ಶಾಖ ಬರ್ತಕ್ಕಂಥ ಒಂದು ಅಂಶ ಇದೆಯಲ್ಲ ಮೀಥೇನ್, ಅದನ್ನ ನಾವು ಸಪರೇಟ್ ಆಗಿ ಶುದ್ಧೀಕರಣ ಮಾಡಿ ಅದನ್ನ ಕಂಪ್ರೆಸ್ ಮಾಡಿ ಶೇಖರಿಸಿದಾಗ ಕಂಪ್ರೆಸಿಬಲ್ ನ್ಯಾಚುರಲ್ ಗ್ಯಾಸ್ ಅಂತ ಈಗ ಮಾಡ್ಕೊತಾ ಇದ್ದಾರೆ ಸರ್. ಇದು ಈ ವ್ಯತ್ಯಾಸ. ಈಗೇನು ತಾವೇನು ಹೇಳ್ತಿರಲ್ಲ ಬಯೋಗ್ಯಾಸ್ ಮತ್ತೆ ಬಯೋ ಮೀಥೇನ್ ಅಂತ, ಅಂದ್ರೆ ಇವುಗಳಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳ್ತಾರೆ ಸರ್? ಇವಾಗ ನೋಡಿ ನಾವು ಮನೆಯಲ್ಲಿ ಬಯೋಗ್ಯಾಸ್ ಉತ್ಪಾದನೆ ಮಾಡ್ತೀವಿ, ಅದರಲ್ಲಿ ಬರೀ 60% ಮೀಥೇನ್ ಇರುತ್ತೆ, ಉಳಿದು ಕಾರ್ಬನ್ ಡೈಆಕ್ಸೈಡ್ ಅದು ನಮ್ಗೇನು ಉಪಯೋಗ ಬರಲ್ಲ. ಹಾಗಾಗಿ ಇದ್ರ ಶಕ್ತಿ ಬರ್ತಕ್ಕಂಥ ಕಮ್ಮಿ, ಆಮೇಲೆ ಜಾಸ್ತಿ ಪ್ರಮಾಣ ಬೇಕಾಗ್ಬೋದು. ಹಾಗಾಗಿ ಏನಾಗುತ್ತೆ, ಇದನ್ನ ಶುದ್ಧೀಕರಣ ಮಾಡ್ಲಿಕ್ಕೆ ಸಾಮಾನ್ಯ ಇಂಡಸ್ಟ್ರಿಯಲ್ಲಿ ಮಾಡ್ತಾರೆ, ಮನೆಗಳಲ್ಲಿ ಶುದ್ಧೀಕರಣ ಮಾಡೋದು ಕಷ್ಟ. ಇಂಡಸ್ಟ್ರಿಯಲ್ಲಿ ಏನ್ ಮಾಡ್ತಾರೆ, ಅದನ್ನ ಶುದ್ಧೀಕರಣ ಮಾಡಿಕೊಂಡು, ಉದಾಹರಣೆ ಹೇಳ್ಬೇಕಂದ್ರೆ ಸರ್, ಈಗ ಮನೆಯಲ್ಲಿ ಸಿಲಿಂಡರ್ ನಲ್ಲಿ 33 ಲೀಟರ್ ಕೆಪಾಸಿಟಿ ಇರುತ್ತೆ ಮನೆಯಲ್ಲಿ ಸಿಲಿಂಡರ್, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದರಲ್ಲಿ 14 kg ಗ್ಯಾಸ್ ತುಂಬಿರುತ್ತೆ. ಅದೇ ಬಯೋ ಮೀಥೇನ್ ಗ್ಯಾಸ್ ನ ನಾವು ದ್ರವೀಕೃತ ಅಂದ್ರೆ ನೀರಿನ ಪ್ರಮಾಣಕ್ಕೆ ಲಿಕ್ವಿಫೈಡ್ ತರಲಿಕ್ಕೆ ಬಹಳ ಕಷ್ಟ ಸರ್. LPG ಸಿಲಿಂಡರ್ ನಲ್ಲಿ 10 ರಿಂದ 15 ಒಂದು ಪ್ರೆಷರ್ಗೆ ನಾವು ತಂದ್ರೆ ಅದು ನೀರಾಗಿ ಪರಿವರ್ತನೆ ಆಗುತ್ತೆ, ಅಂದ್ರೆ ದ್ರವ ರೂಪದಲ್ಲಿ. ಆದ್ರೆ ಮೀಥೇನ್ ಇರೋದನ್ನ ದ್ರವ ರೂಪದಲ್ಲಿ ತರ್ಲಿಕ್ಕೆ ಬಹಳ ಕಷ್ಟ. ಅದೇ 15 kg ನಾವು ಅಷ್ಟೇ ಸಿಲಿಂಡರ್ ಮೀಥೇನ್ ಗ್ಯಾಸ್ ನಾವೇನಾದ್ರು ತುಂಬಬೇಕು ಅಂದ್ರೆ ಸುಮಾರು 20 ರಿಂದ 40% ಹೆಚ್ಚಾಗಿ ನಾವು ಪ್ರೆಷರ್ನ ಕೊಡಬೇಕಾಗುತ್ತೆ. ಅಂದ್ರೆ 200 ರಿಂದ 250 ಬಾರ್. ಅದು ಏನಾಗುತ್ತೆ, ಸ್ಫೋಟಕವಾಗಿ ಆಗ್ಬೋದು. ಹಾಗಾಗಿ ಅದನ್ನ ಶೇಖರಣೆ ಮಾಡೋದು ಬಹಳ ಕಷ್ಟ. ಹಾಗಾಗಿ ಇದು ಸ್ವಲ್ಪ ಸರ್. ಈಗ ನಾವು ಬಯೋಗ್ಯಾಸ್ ಮತ್ತೆ LPG ಅನ್ನೋದು ನಾವು ಜಾಸ್ತಿ ಶಕ್ತಿ ಕೊಡುತ್ತೆ ಅಂತ ಹೇಳಿದ್ರೆ, ಆದ್ರೆ ಈ ಮನೆ ಬಳಕೆಗೆ ಯಾವುದು ಉತ್ತಮ ಅಂತೀರಾ ಸರ್? ಇವಾಗ ನಾವು ಈಗ ಸುರಕ್ಷತೆ ಒಂದು ದೃಷ್ಟಿನಲ್ಲಿ ನೋಡ್ಕೊಂಡ್ರೆ, ಈಗ ಒಂದು ಡೆನ್ಸಿಟಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಸಾಂದ್ರತೆ. LPG ಗ್ಯಾಸ್ ನೈಸರ್ಗಿಕದಲ್ಲಿ ಇರ್ತಕ್ಕಂಥ ಗಾಳಿ, ಅದರ ಒಂದು ತೂಕ 1.2 kg ಇರುತ್ತೆ 1 ಮೀಟರ್ ಕ್ಯೂಬ್ ನಲ್ಲಿ. ಅದೇ LPG ಸಾಮಾನ್ಯವಾದ ಗಾಳಿಗಿಂತ ತೂಕ ಹೆಚ್ಚಾಗಿರೋದ್ರಿಂದ ಈ ಲೀಕ್ ಆಗಿದೆ ಏನಾರಾದ್ರೆ ಅದೇನಾಗುತ್ತೆ, ನೆಲ ಸಮೂಹದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಸೊ ಅವಘಡ ಆಗೋದು, ಬೆಂಕಿ ಹತ್ತೋದು ಸಾಮಾನ್ಯ ಜಾಸ್ತಿ. ಅದ್ರ ನಾವು ಬಯೋಗ್ಯಾಸ್ ಗಾಳಿಗಿಂತ ಕಮ್ಮಿ ತೂಕ ಇರುತ್ತೆ, ಸುಮಾರು 0.6 ಇಂದ 0.8. ಹಾಗಾಗಿ ಮೇಲೆ ಹೋಗಿ ಇಲ್ಲಿ ಕಿಟಕಿಯಿಂದ ಎಲ್ಲರೂ ಜಾಗ ಇದ್ರೆ ಅದು ಗಾಳಿನಲ್ಲಿ ಸೇರ್ಕೊಂಡು ಹೋದಾಗ ಇದು ಸೇಫ್. ಯಾವುದು LPG ಗಿಂತ ಬಯೋಗ್ಯಾಸ್ ಒಂದು ದೃಷ್ಟಿನಲ್ಲಿ. ಇನ್ನೊಂದು ವಾಸನೆ ಏನಾಗುತ್ತೆ ಸರ್, ಮಾಮೂಲಿ LPG ಸಿಲಿಂಡರ್ ಬರೋದ್ರು ಆ ಗ್ಯಾಸು ಕೂಡ ಯಾವ್ದು ವಾಸನೆ ಇರಲ್ಲ. ಗೌರ್ಮೆಂಟ್ ಪರ್ಟಿಕ್ಯುಲರ್ ವಾಸನೆ ಅಂದ್ರೆ ಲೀಕ್ ಆದಾಗ ಗೊತ್ತಾಗ್ಲಿ ಅಂದ್ಬಿಟ್ಟು ಈ ಮರ್ಕ್ಯಾಪ್ಟನ್ ಅಂತ ಒಂದು ವಸ್ತುನ ಸೇರಿಸ್ತಾರೆ LPG ನಾಗೆ. ಅದೇ ಈ ಬಯೋ ಗ್ಯಾಸ್ ಅಲ್ಲಿ ಕೂಡ ನಾನು ಆಗ್ಲೇ ಹೇಳಿದೆ 60% ಮೀಥೇನ್, 1 ರಿಂದ 2% ಈ ಹೈಡ್ರೋಜನ್ ಸಲ್ಫೈಡ್ ಅನ್ನೋ ಒಂದು ವಸ್ತು, ಸಲ್ಫರ್ ಇರುತ್ತಲ್ಲ, ಅದು ಕೂಡ ಸ್ವಲ್ಪ ವಾಸನೆ ಬರೋದ್ರಿಂದ ಇದನ್ನು ಕೂಡ ಲೀಕೇಜ್ ಆಗಿ ಡಿಟೆಕ್ಟ್ ಮಾಡಬಹುದು. ಆಮೇಲೆ ಇನ್ನೊಂದು ಪ್ರಮುಖವಾದ ವಿಚಾರ ಹೇಳ್ಬೇಕಾದ್ರೆ ಸುರಕ್ಷತೆ ಮತ್ತೆ ಇವೆರಡರಲ್ಲಿ ವ್ಯತ್ಯಾಸ ಅಂದ್ರೆ, LPG ನಾವು ಪ್ರೆಷರ್ ಅಲ್ಲಿ ಶೇಖರಣೆ ಮಾಡಿದಾಗ ಜಾಸ್ತಿ ಪ್ರೆಷರ್ ಇಂದ ಹೊರಗೆ ಬರ್ತಕ್ಕಂಥದ್ದು ಗ್ಯಾಸು, ಏನಾದ್ರೆ ಪೈಪ್ ಏನಾದ್ರು ಲೀಕ್ ಆದ್ರೆ ಆ ಸಾಧ್ಯತೆಗಳಿರುತ್ತೆ. ಬಯೋಗ್ಯಾಸ್ ಅಲ್ಲಿ ಯಾವ್ದು ಪ್ರೆಷರ್ ಇರಲ್ಲ. ಏನಂದ್ರೆ ಏನು ಒಂದು ಡ್ರಮ್ ಅಲ್ಲಿ ತಯಾರಾಗ್ತಾ ಇರುತ್ತೆ, ತಯಾರಾಗಿದ್ದು ಸಾಮಾನ್ಯ ಪ್ರೆಷರ್ ಅಲ್ಲಿ, ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ, ಅದೇ ಪ್ರೆಷರ್ ಅಲ್ಲಿ ಬರ್ತಾ ಇರೋದ್ರಿಂದ ಅದು ನಾವು ಜಾಸ್ತಿ ಪ್ರೆಷರ್ ಕಮ್ಮಿ ಪ್ರೆಷರ್ ಮಾಡಲ್ಲ, ಬರ್ತಾ ಇರೋದು ಹಾಗೇ ಬಳಸ್ಕೊಂತ ಇರ್ಬೇಕಾಗುತ್ತೆ. ಹಾಗಾಗಿ ಸೇಫ್ಟಿ ವಹಿಸ್ತು ನೋಡಿದ್ರೆ ಬಯೋಗ್ಯಾಸ್ ಆಕ್ಚುಲಿ ಸೇಫ್ಟಿ. ಆಮೇಲೆ ಇನ್ನೊಂದು ಎನರ್ಜಿ ಏನ್ ಸಿಗುತ್ತೆ, ಪ್ಯೂರ್ ಮೀಥೇನ್ ಎನರ್ಜಿ 50 ಮೆಗಾಜೌಲ್ ಇರುತ್ತೆ ಸರ್. LPG ನಲ್ಲಿ ಸುಮಾರು 40 ರಿಂದ 45 ಮೆಗಾಜೌಲ್. ಇವನ್ ಎನರ್ಜಿಯನ್ನು ನಾವು ಉಳಿಸಿದ್ರು ಕೂಡ ಬಯೋಗ್ಯಾಸ್ ಅಂದ್ರೆ ಮೀಥೇನ್ ಎನರ್ಜಿ ಜಾಸ್ತಿ ಇರುತ್ತೆ. ಒಟ್ಟಾರೆ ನೋಡ್ರೆ ಬಯೋಗ್ಯಾಸ್ ಅಥವಾ ಈ ಮೀಥೇನ್ ಗ್ಯಾಸ್ ಒಳ್ಳೇದಂದ್ರೆ. ಸರ್, ಈಗ LPG ಏನ್ ಮಾಡ್ತಾರೆ ಅಂದ್ರೆ ಸಿಲಿಂಡರ್ ನಲ್ಲಿ ಅದನ್ನ ಸ್ಟೋರ್ ಮಾಡಿ ನಮಗೆಲ್ಲ ಸಪ್ಲೈ ಮಾಡ್ತಿರ್ತಾರೆ, ನಾವು ಅದನ್ನ ಬಳಕೆ ಮಾಡ್ತಿರ್ತೀವಿ. ಈ ಬಯೋಗ್ಯಾಸ್ ಹಾಗಲ್ಲ, ಬಯೋಗ್ಯಾಸ್ ಪ್ಲಾಂಟ್ ಹಾಕೋಬೇಕು, ಅದನ್ನು ಒಂದು ಕಡೆ ಸ್ಟೋರ್ ಮಾಡ್ಬೇಕಂತ ಹೇಳ್ತಾರೆ. ಯಾವ ರೀತಿ ಸ್ಟೋರ್ ಮಾಡ್ಬೇಕು ಈ ಗ್ಯಾಸ್? ಒಳ್ಳೆ ಪ್ರಶ್ನೆ ಸರ್ ಇದು. ಏನಂದ್ರೆ ನೋಡಿ, ಈಗ ಏನಕ್ಕೆ ಬಯೋಗ್ಯಾಸ್ ಇಷ್ಟೆಲ್ಲ ಒಂದು ಒಳ್ಳೆ ಅಂಶಗಳಿದ್ರು ಕೂಡ ಯಾಕೆ ಹೆಚ್ಚಾಗಿ ಬಳಕೆಯಲ್ಲಿಲ್ಲ ಅನ್ನೋಕ್ಕೆ ಈ ಪ್ರಶ್ನೆಗೆ ಒಂದು ಒಳ್ಳೆ ಉತ್ತರ ಕಂಡುಕೊಬಹುದು. ಏನಂದ್ರೆ ಸರ್, ಈಗ LPG ನಾನು ಆಗ್ಲೇ ಹೇಳ್ದಂಗೆ ನೀರಿನ ರೂಪದಲ್ಲಿ, ದ್ರವ ರೂಪದಲ್ಲಿ ನಾವು ಸಣ್ಣ ಒಂದು ಸಿಲಿಂಡರ್ ಸ್ಟೋರ್ ಮಾಡಬಹುದು. ಆದ್ರೆ ಈ ಮೀಥೇನ್ ಗ್ಯಾಸ್, ಬಯೋಗ್ಯಾಸ್ ನಾವು ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಈಗ ಕೆಲವು ಇತ್ತೀಚೆಗೆ ದಿನಗಳಲ್ಲಿ ಈ ಟೈರ್ ಏನು ಟ್ರಾಕ್ಟರ್ದು ಇಲ್ಲ ಲಾರಿ ಟ್ಯೂಬ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಶೇಖರಣೆ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಗ್ಯಾಸ್ ಮಾತ್ರ ಗ್ಯಾಸ್ ಆಗೇ ಇರುತ್ತೆ, ಅದು ಲಿಕ್ವಿಡ್ ರೂಪದಲ್ಲಿ ತರ್ಲಿಕ್ಕೆ ಬಹಳ ಕಷ್ಟ. ಅಂದ್ರೆ ನಾವು ಒಂದು ಸಿಲಿಂಡರ್ LPG ಲಿಕ್ವಿಡ್ ಅಂದ್ರೆ ಅದಕ್ಕಿಂತ 20 ಪಟ್ಟು ದೊಡ್ಡ ಸಿಲಿಂಡರ್ ನಲ್ಲಿ ನಾವು ಗ್ಯಾಸ್ ನ ಸ್ಟೋರ್ ಮಾಡ್ಕೊಬೇಕಾಗುತ್ತೆ ಸರ್. ಹಾಗಾಗಿ ಗ್ಯಾಸ್ ಆಗಿರೋದ್ರಿಂದ ಇದನ್ನ ಸ್ಟೋರ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ, ಹಾಗಾಗಿ ಹೆಚ್ಚು ಬಳಕೆ ಇಲ್ಲ ಅಂತ ಹೇಳ್ಬೋದು ಸರ್. ಈಗ ನಾವು ಬಯೋಗ್ಯಾಸ್ ತಯಾರು ಮಾಡ್ಕೋಬೇಕಂದ್ರೆ ಅದಕ್ಕೆ ರಾ ಮೆಟೀರಿಯಲ್ ಬಹಳ ಮುಖ್ಯ ಸರ್. ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಈಗ ಇರೋಂಥದ್ದು ಒಂದು ಕುಟುಂಬದಲ್ಲೇ 4 ರಿಂದ 5 ಜನ ಇರ್ತಾರೆ. ರೈತಾಪಿ ಕುಟುಂಬ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ, ಹಳ್ಳಿಗಳಲ್ಲಿ ಸ್ವಲ್ಪ ಜಾಸ್ತಿ ಇರಬಹುದು. ಈಗ ನಾವು ಈ ಬಯೋಗ್ಯಾಸ್ ಬಳಸಿ ಅಡಿಗೆ ಮಾಡ್ಕೊಳ್ಳಿಕ್ಕೆ
ನಮಗೆ ಎಷ್ಟು ಒಂದು ಸಗಣಿ ಇರ್ಬೋದು ಅಥವಾ ತ್ಯಾಜ್ಯ ಏನಿರ್ತಾವಲ್ಲ ಎಷ್ಟು ಬೇಕಾಗಬಹುದು ಅಂತ ಸರ್ ಏನ್ ಕೇಳಿದ ಪ್ರಶ್ನೆ ಇದು ಸಾಮಾನ್ಯ ಮೊದಲೇ ಕೇಳದೆ ಇದು ನಮ್ಗೆ ಎಷ್ಟು ಗ್ಯಾಸ್ಗೆ ಎಷ್ಟು ತ್ಯಾಜ್ಯ ಬೇಕಾಗಬಹುದು ಅಂತ. ಹಳ್ಳಿಗಳಲ್ಲಿ ಸಗಣಿ ಎಲ್ಲ ಸಿಗೋದ್ರಿಂದ ಅದನ್ನ ಬಳಸ್ತಾರೆ. ಆದ್ರೆ ನಗರಗಳಲ್ಲಿ ಮನೆಯಲ್ಲೇ ಮಾಡಿದಾಗ ಸಗಣಿ ಸಿಗೋದು ಬಹಳ ಕಷ್ಟ. ಒಂದು ಮುಖ್ಯವಾದ ಅಂಶ ಏನಂದ್ರೆ ಆಮ್ಲಜನಕ ಇಲ್ದಾಗ ಉತ್ಪಾದನೆ ಆಗೋದ್ರಿಂದ ಅದರೊಂದು ಬ್ಯಾಕ್ಟೀರಿಯಾ ಈ ಸಗಣಿನಲ್ಲಿ ಇರೋದ್ರಿಂದ ಮೊಟ್ಟ ಮೊದಲಿನ ಬಾರಿಗೆ ಫಸ್ಟ್ ನಾವು ತಯಾರು ಮಾಡ್ಬೇಕಾದ್ರೆ ಸಗಣಿ ಬೇಕಾಗ್ಬೋದು. ತದನಂತರದಲ್ಲಿ ಸಗಣಿ ಏನು ಅವಶ್ಯಕತೆ ಇರಲ್ಲ, ಹಾಗಾಗಿ ಗ್ಯಾಸ್ ಉತ್ಪಾದನೆ ಆಗುತ್ತೆ. ಈಗ ನೋಡೋದಾದ್ರೆ ಒಂದು ಕುಟುಂಬದಲ್ಲಿ ಒಂದು 5-6 ಜನ ಇದ್ರು, ಅವಾಗ ಏನಾಗುತ್ತೆ ನಮಗೆ ಸುಮಾರು ಒಂದು ಸಲ ಅಡಿಗೆ ಮಾಡ್ಲಿಕ್ಕೆ ಮಧ್ಯಾಹ್ನ ಒಂದು ಊಟದ ಏನಾದ್ರು ಅಡಿಗೆ ಎಲ್ಲ ಚಪಾತಿ ಪಲ್ಯ ರೈಸ್ ಎಲ್ಲ ಮಾಡ್ಕೊಬೇಕು ಸುಮಾರು 1500 ರಿಂದ 2000 ಲೀಟರ್ ಬಯೋಗ್ಯಾಸ್ ಬೇಕಾಗ್ಬೋದು. ಸೊ ಇಷ್ಟು ಗ್ಯಾಸ್ ಉತ್ಪಾದನೆ ಆಗ್ಬೇಕು ಅಂದ್ರೆ ಸುಮಾರು 30-40 kg ಸಗಣಿ ಬೇಕಾಗುತ್ತೆ. ಸಗಣಿನಲ್ಲಿ ಆಕ್ಚುಲಿ ಗ್ಯಾಸ್ ಉತ್ಪಾದನೆ ಕಮ್ಮಿ ಸರ್, ಬಟ್ ಏನ್ ಮನೆಯಲ್ಲಿ ತ್ಯಾಜ್ಯ ಉತ್ಪಾದನೆ ಆಗುತ್ತಾ ಅದರಲ್ಲಿ ಗ್ಯಾಸ್ ಉತ್ಪಾದನೆ ಜಾಸ್ತಿ. ಏನಕ್ಕೆ ಅಂದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಸಕ್ಕರೆ ಅಂಶ ಮತ್ತೆ ಹಣ್ಣಿನ ಸಿಪ್ಪೆ, ತರಕಾರಿ, ಕೊಬ್ಬಿನ ಅಂಶ, ಫ್ಯಾಟ್ ಇದು ಹೆಚ್ಚಾಗಿದ್ರೆ ತ್ಯಾಜ್ಯದಲ್ಲಿ ಈ ಬಯೋಗ್ಯಾಸ್ ಉತ್ಪಾದನೆ ಹೆಚ್ಚಿರೋದ್ರಿಂದ ನಮಗೆ 7 ರಿಂದ 8 kg ಮನೆಯಲ್ಲಿ ಬರ್ತಕ್ಕಂಥ ತ್ಯಾಜ್ಯದಿಂದನೇ ಕೂಡ ನಮಗೆ 1500 ರಿಂದ 2000 ಲೀಟರ್ ಬಯೋಗ್ಯಾಸ್ ಉತ್ಪಾದನೆ ಮಾಡ್ಕೊಬಹುದು ಸರ್. ಹಾಗಾಗಿ ದಿನಕ್ಕೆ 7 ರಿಂದ 8 kg ತ್ಯಾಜ್ಯ ಮನೆಯಲ್ಲಿ ಉತ್ಪಾದನೆ ಆದ್ರೆ ಒಂದು ಹೊತ್ತಿಗೆ ಅಡಿಗೆ ಮಾಡ್ಕೊಳ್ಳೋಷ್ಟು ಗ್ಯಾಸ್ ನ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಸರ್. ಈಗ ತಾವು ಆಗ್ಲೇ ಹೇಳಿದ್ರಿ LPG ಒಂದ್ ವೇಳೆ ಲೀಕ್ ಆದ್ರೆ ಅದ್ರದ್ದೊಂದು ಸ್ಮೆಲ್ ಬರ್ಲಿಕ್ಕೆ ಬೇರೆ ಒಂದು ಅಂಶ ಅದರಲ್ಲಿ ಇದೆ ಅಂತೇಳಿ, ಅದೇ ರೀತಿ ನಾವು ಈ ಬಯೋಗ್ಯಾಸ್ ಅಂದ್ರೆ ಜೈವಿಕ ಅನಿಲ ಏನಾದ್ರೂ ಸೋರಿಕೆ ಆದ್ರೆ ಅದನ್ನ ಕಂಡಿಡಿಲಿಕ್ಕೆ ಅಥವಾ ಅದನ್ನ ಸುರಕ್ಷಿತವಾಗಿ ಹೇಗೆ ಅದನ್ನ ಬಳಕೆ ಮಾಡಬೇಕು ಸರ್? ನೇರವಾಗಿ ಮನೆಯಲ್ಲಿ ಬಯೋಗ್ಯಾಸ್ ಉತ್ಪಾದನೆ ಆಗೋದ್ರಿಂದ ಅದರಲ್ಲಿ ಆಗ್ಲೇ ಈ ಸಲ್ಫರ್ ಅನ್ನೋ ಕಾಂಪೌಂಡ್ ಏನು ಹೇಳ್ತೀನಿ ಅಂದ್ರೆ 1-2% ಹೈಡ್ರೋಜನ್ ಸಲ್ಫೈಡ್ ಅನ್ನೋ ಒಂದು ವಸ್ತು ಆಲ್ರೆಡಿ ಇರೋದ್ರಿಂದ ಅದು ಲೀಕ್ ಆದಾಗ ಸಾಮಾನ್ಯ ನಮಗೆ ವಾಸನೆ ಗೊತ್ತಾಗುತ್ತೆ. ಆಮೇಲೆ ಯಾವ್ದು ಪ್ರೆಷರ್ ಇಂದ ಸ್ಟೋರ್ ಮಾಡಿ ಸಾಮಾನ್ಯದಲ್ಲಿ ಪೈಪಲ್ಲಿ ಆಗಾಗ್ಗೆ ಬರೋದ್ರಿಂದ ಅದು ಲೀಕ್ ಆಗಿ ಗಾಳಿ ಹೋದ್ರೂ ಏನ್ ತೊಂದರೆ ಇಲ್ಲ, ಯಾಕೆಂದ್ರೆ ಅದು ತೂಕ ಕಮ್ಮಿ ಇರೋದ್ರಿಂದ ಗಾಳಿನಲ್ಲಿ ಮಿಶ್ರಣ ಹೋಗುತ್ತೆ. ಅಂದ್ರೆ ಆಲ್ರೆಡಿ ಅದರಲ್ಲೇನೆ ಉತ್ಪಾದನೆ ಏನ್ ಬಯೋಗ್ಯಾಸ್ ಆಗುತ್ತೆ ಅದರಲ್ಲೇ ಕೂಡ ಹೈಡ್ರೋಜನ್ ಸಲ್ಫೈಡ್ ಇರೋದ್ರಿಂದ ವಾಸನೆ ಗೊತ್ತಾಗ್ಬಿಡುತ್ತೆ. ಆದ್ರೆ ಈ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ LPG ಸಿಲಿಂಡರ್ ಏನು ಬ್ಯೂಟೇನ್ ಅಂಡ್ ಪ್ರೋಪೇನ್ ಎರಡೇ ಇರೋದ್ರಿಂದ ನೇರವಾಗಿ ಯಾವ್ದು ವಾಸನೆ ಇರೋದ್ರಿಂದ ಪೂರ್ವಕ ಬೇಕು ಅಂತಾನೆ ಅದಕ್ಕೆ ಒಂದು ವಸ್ತು ಅಂದ್ರೆ ಅದು ಮರ್ಕ್ಯಾಪ್ಟನ್ ಅಂತ ಹೇಳಿದ್ನಲ್ಲ ಆ ವಸ್ತುನ ಹಾಕಿರ್ತಾರೆ, ಅಂದ್ರೆ ಲೀಕ್ ಆದಾಗ ಗೊತ್ತಾಗ್ಲಿ ಅನ್ನೋದ್ರಿಂದ. ಈಗ ಒಂದು ಸುರಕ್ಷತೆ ದೃಷ್ಟಿಯಿಂದ ಈ ಜೈವಿಕ ಅನಿಲ ನಮಗೆ ಎಷ್ಟು ಸಹಕಾರಿ ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕೇಳೋದ್ರಿ. ಮೊದಲದಾಗಿ ಏನು ಹಳ್ಳಿಗಳೇ ರೈತರು ಕೂಡ ಬಳಸ್ತಕ್ಕಂಥದ್ದು ಡೆನ್ಸಿಟಿ ಕಮ್ಮಿ ಇರೋದ್ರಿಂದ ಗಾಳಿಯಲ್ಲಿ ಅದು ಆರಾಮಾಗಿ ಹೊರ ಹೋಗೋದ್ರಿಂದ ಒಂದು ಸೇಫ್ಟಿ ಒಂದಿದೆ ಸರ್. ಕೊನೆ ಇನ್ನೊಂದೇನಂದ್ರೆ ಯಾವುದೋ ಒತ್ತಡದಿಂದ ನಾವು ಸಿಲಿಂಡರ್ ಸ್ಟೋರ್ ಮಾಡಿರಲ್ಲ, ಬ್ಲಾಸ್ಟ್ ಆಗುತ್ತಾಯ್ತು ಬೆಂಕಿ ಎತ್ಕೊಂಡ್ಬಿಡುತ್ತೋ ಅಂತ ಏನು ಭಯ ಇರಲ್ಲ. ಸಾಧಾರಣ ಒಂದು ಪ್ರೆಷರ್ ನಲ್ಲಿ ನಾವು ಪೈಪಲ್ಲಿ ಬರ್ತಾ ಇರುತ್ತೆ ಅದು ಬಳಸ್ತಾ ಹೋಗ್ತೀವಿ. ಹಾಗಾಗಿ ಇದು ಕೂಡ ಒಂದು ಸುರಕ್ಷತೆಯಾಗಿ ಸಿಲಿಂಡರ್ನ ಅಂದ್ರೆ LPG ಸಿಲಿಂಡರ್ ಕಂಪೇರ್ ಮಾಡಿದ್ರೆ ಇದು. ಆಮೇಲೆ ಸಂಗ್ರಹಣೆ ಒಂದು ವಿಷಯಕ್ಕೆ ಬಂದ್ರೆ ಹೆಚ್ಚಾಗಿ ಸಂಗ್ರಹಣೆ ಮಾಡ್ಲಿಕ್ಕಾಗಲ್ಲ. ಯಾವ ರೀತಿ ಬಯೋಗ್ಯಾಸ್ ಉತ್ಪಾದನೆ ಆಗ್ತಾ ಇರುತ್ತೆ ದಿನ ದಿನ ಅದನ್ನ ನಾವು ಬಳಸ್ಕೊಂತಾ ಇರ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಹಾಗೆ ಬಿಡಬೇಕಾಗುತ್ತೆ ಸರ್. ಸ್ಟೋರ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಈಗ ಈ ಬಯೋಗ್ಯಾಸ್ ಅಥವಾ ಜೈವಿಕ ಅನಿಲ ಬಳಸೋದ್ರಿಂದ ನಾವು ಆರ್ಥಿಕವಾಗಿ ಯಾವ ರೀತಿ ಸಹಾಯ ಆಗುತ್ತೆ ನಮ್ಮ ರೈತರಿಗೆ? ಖಂಡಿತ ಖಂಡಿತ. ಮನೆಯಲ್ಲಿ ಈಗ ಅಡಿಗೆ ಮಾಡ್ಲಿಕ್ಕೆ ಮೊದಲಿಗೆ ನಾವು ಏನಂದ್ರೆ ಈಗ ಟೀ ಕಾಯಿಸಬಹುದು, ಹಾಲು ಕಾಯಿಸ್ಲಿಕ್ಕೆ ಸಾಮಾನ್ಯವಾಗಿ 1-2 ಹಸು ಇದ್ದವರು ರೈತರು ಕೂಡ ಹಾಲು ಕಾಯಿಸಿ ಟೀ ಕಾಯಿಸಿ ಇದಕ್ಕೆ ಸಂಪೂರ್ಣವಾಗಿ ನೀವು ಮನೆಯಲ್ಲೇ ಬಯೋಗ್ಯಾಸ್ ಉತ್ಪಾದನೆ ಮಾಡೋದ್ರಿಂದ ಬಳಸ್ಕೊಬಹುದು ಒಂದು. ಆಮೇಲೆ ಈ ಗ್ಯಾಸ್ ಬಳಸ್ಕೊಂಡು ಈ ಪಂಪ್ ಸೆಟ್ ನ ಓಡಿಸೋದಂತೂ ಕೂಡ ಆಲ್ರೆಡಿ ಬಂದಿದೆ ಸರ್. ಬಯೋಗ್ಯಾಸ್ ಇಂದ ಬಳಸ್ಕೊಂಡು ಪಂಪ್ ಸೆಟ್ ಕರೆಂಟ್ ಇಲ್ಲ ಏನಿಲ್ಲ ಅಂದ್ರೂ ಕೂಡ ಬಯೋಗ್ಯಾಸ್ ಇಂದಾನೆ ನೀರಿನ ಪಂಪ್ ನ ಓಡಿಸತಕ್ಕಂಥದ್ದು ರೈತರಿಗೆ ಅನುಕೂಲ ಇದೆ. ಮತ್ತು ಹಲವಾರು ಕೈಗಾರಿಕಾ ಉದ್ದೇಶಕ್ಕಾಗಿ ಈ ಬಯೋಗ್ಯಾಸ್ ನ ಉತ್ಪಾದನೆ ಮಾಡ್ಕೊಂಡು ನಾವು ಬಳಸ್ಕೊಬಹುದು. ಈಗಿನ ಸಂದರ್ಭದಲ್ಲಿ ಆಲ್ರೆಡಿ ಗೊತ್ತಿದೆ ನಮಗೆ LPG ಈಗ ಮನೆಯಲ್ಲಿ ಕೂಡ 5 ರಿಂದ 10 ಜನ ಇರ್ತಕ್ಕಂಥ ಕುಟುಂಬದಲ್ಲಿ 2 ದಿನ ನಾವು ತ್ಯಾಜ್ಯವನ್ನು ಬಳಸ್ಕೊಂಡು ಒಂದು ದಿನಕ್ಕೆ ಟೀಗೆ ಆಯ್ತು, ಕಾಫಿಗೆ, ಹಾಲು ಕಾಯಿಸ್ಲಿಕ್ಕೆ, ನೀರು ಕಾಯಿಸ್ಕೊಳ್ಳೋದಕ್ಕೆಲ್ಲ ಏನಂದ್ರೆ ನಮಗೆ ತಿಂಗಳಿಗೆ 2 ಸಿಲಿಂಡರ್ ಬಳಕೆಯಲ್ಲಿದ್ರೆ ಈ ಬಯೋಗ್ಯಾಸ್ ನಾವು ಮನೆಯಲ್ಲೇ 1000 ಲೀಟರ್ ಹಾಕೊಂಡ್ರೆ 1 ಸಿಲಿಂಡರ್ LPG ಇನ್ನೊಂದು ಸಿಲಿಂಡರ್ ಉಳಿಸ್ಕೊಂಡು ಅನಿಲನ ಉಚಿತವಾಗಿ ನಾವು ಬಳಸ್ಕೊಂಡು ಇದೊಂದು ಅನುಕೂಲ ಇದೆ ಸರ್. ಸರ್ ಇನ್ನೊಂದೇನಂದ್ರೆ ಈಗ ಹಳ್ಳಿಗಳಲ್ಲಿ ಅಥವಾ ರೈತಾಪಿ ಮನೆಗಳಲ್ಲಿ ಈ ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಸುಲಭ ಅನಿಸುತ್ತೆ, ಯಾಕಂದ್ರೆ ಹಳ್ಳಿಗಳಲ್ಲಿ ಜಾಗ ಇರ್ತಾ ಇಲ್ಲ. ಆದ್ರೆ ಈ ನಗರ ಪ್ರದೇಶಗಳಲ್ಲಿ ಇದನ್ನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಏನಾದ್ರೂ ಕಾಂಪ್ಯಾಕ್ಟ್ ಆಗಿ ಅಂದ್ರೆ ಬಹಳ ಕಡಿಮೆ ಪ್ರದೇಶದಲ್ಲಿ ಅದನ್ನ ನಾವೇನು ಇನ್ಸ್ಟಾಲ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿ ಸಾಧ್ಯ ಇದೆ ಸರ್. ಮೊದಲನೇದಾಗಿ ರೈತರಿಗೆ ಬಹಳ ಅನುಕೂಲ, ಯಾಕೆಂದ್ರೆ ಅವ್ರಿಗೆ ಜಾಗ ಇರುತ್ತೆ ಒಂದು. ಇನ್ನೊಂದು ವಿಶೇಷವಾಗಿ ಏನಂದ್ರೆ ಬಯೋಗ್ಯಾಸ್ ಇಂದ ಏನು ಸಗಣಿಯನ್ನು ಬಳಸ್ಕೊಂತೀವಿ ಅದು ಕೊನೆಗೆ 1 ವಾರ ಕೆಡ್ತಾ ಗ್ಯಾಸ್ ಉತ್ಪಾದನೆ ಆದ್ಮೇಲೆ ಒಳಗ್ ಬರ್ತಕ್ಕಂಥದ್ದು
ಉತ್ತಮ ಗೊಬ್ಬರವಾಗಿ ಬಂದಿರುತ್ತೆ ಸರ್. ಅದನ್ನ ನಾವು ಬೆಳೆಗಳಿಗೆ ಹಾಕಿದ್ರೆ ಉತ್ತಮವಾದ ಗೊಬ್ಬರವಾಗಿ ಬರೋದ್ರಿಂದ ರೈತರಿಗೆ ಆದಾಯ ಅಂದ್ರೆ ಬೆಳೆಗಳಲ್ಲಿ ಆದಾಯನೂ ಉಚಿತವಾಗಿ ಕೊಂಡ್ಕೊಬಹುದು. ಮತ್ತೆ ದುಡ್ಡು ಕೊಟ್ಟು ಗೊಬ್ಬರ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೆ ಅಂಶ ಇರುತ್ತೆ ಇದರಲ್ಲಿ. ಆಮೇಲೆ ಗ್ಯಾಸ್ ಕೂಡ ಬರುತ್ತೆ. ಆಮೇಲೆ ಸಾಮಾನ್ಯವಾಗಿ 2 ಇದ್ದೇ ಇರುತ್ತೆ. 4, 5, 10 ಹಸುಗಳಿದ್ರೆ ಹೆಚ್ಚಿನವಾಗಿ ಬಯೋಗ್ಯಾಸ್ ಬರೋದ್ರಿಂದ ಅದು ಒಂದು ಉಪಯೋಗ. ಆಮೇಲೆ ಈಗ ಬಂದಿರತಕ್ಕಂಥ ಮನೆಯಲ್ಲಿ ಸಿಂಪಲ್ ಆಗಿ 1000 ಲೀಟರ್ದು ನೀರಿಂದು ತೊಟ್ಟಿ ಪ್ಲಾಸ್ಟಿಕ್ ಇರುತ್ತೆ. ಈಗ ಅದನ್ನೇ ನಾವೇ ತಗೊಂಡು ಮನೆಯಲ್ಲೇ ಮಾಡ್ಕೊಂಡ್ಬಂದು ನಿದರ್ಶನಗಳು ಸಾಕಷ್ಟು ಇದಾವೆ. ತುಮಕೂರು, ಮಂಡ್ಯ ಈ ಕೆಲವು ಭಾಗದಲ್ಲಿ ರೈತರು ಅವರೇ ಮನೆಯಲ್ಲಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಸಿಟಿನಲ್ಲಿ ಮಾಡ್ಕೊಬೇಕು ಅಂದ್ರೆ ಈಗ ಮಾಡಿ ಮೇಲೆ ಖಾಲಿ ಇದ್ರೆ ಅಲ್ಲೇ 1000 ಲೀಟರ್ ನಾವು ಕ್ಯಾನ್ ಇಟ್ಕೊಂಡು ಡೈಲಿ ಬೆಳಗ್ಗೆ ಮನೇಲಿ ಉಳಿದಿರೋ ಸಾಮಾನ ಹೋಗೋದು ತೊಟ್ಟಿಗೆ ಹಾಕೋದು. ಸರಿ ಪ್ರಮಾಣದ 1 kg ತ್ಯಾಜ್ಯ ಹಾಕಿದ್ರೆ 1 kg ನೀರು ಹಾಕ್ಬೇಕಾಗತ್ತೆ. 10 ನಿಮಿಷದ ಕೆಲಸ. ದಿನನಿತ್ಯ ಅದೊಂದು ಕರ್ಮ ಅಂತ ನಾವು ಡೈಲಿ ಮಾಡ್ತಾ ಹೋದ್ರೆ ಖಂಡಿತವಾಗಿ ದಿನನಿತ್ಯ ನಮ್ಗೆ ಭಯ ಸಿಗುತ್ತೆ. 2 ಸಿಲಿಂಡರ್ ತಗೊಬೋದು, 1 ಸಿಲಿಂಡರ್ ನಾವು ದಿನನಿತ್ಯದ ಅಡಿಗೆನೆಲ್ಲ ಮಾಡ್ಕೊಬಹುದು ಅಂತ ಹೇಳಿ ಇಷ್ಟ. ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಮತ್ತೆ ಈ ಕಾರ್ಯಕ್ರಮ ಕೇಳಂತ ನಮ್ಮ ಕೇಳುಗರಿಗೆ ಬಯೋಗ್ಯಾಸ್ ಅಂದ್ರೆ ಜೈವಿಕ ಅನಿಲದ ಒಂದು ಬಳಕೆ ಕುರಿತಂತೆ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಸರ್? ಯಾಕಂದ್ರೆ ಈಗ ತಾವಾಗ್ಲೇ ಹೇಳ್ದಂಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಿದೆ. ಇದು ನಮಗೆ LPG ಅಲ್ಲಿಂದ ಬರೋದು ಸ್ವಲ್ಪ ಎಲ್ಲ ತೊಂದರೆಗಳು ಆಗ್ತಾ ಇದಾವ. ಯಾಕಂದ್ರೆ ಈಗಾಗಲೇ ಅಲ್ಲಿ ಈ ಒಂದು ಸಮಸ್ಯೆಯನ್ನು ಜನರು ಆಗ್ಲೇ ಅನುಭವಿಸ್ತಾ ಇದ್ದಾರೆ. ಈ ಸಮಸ್ಯೆ ಆಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಇದಕ್ಕೊಂದು ಪರ್ಯಾಯವಾಗಿ ಬಯೋಗ್ಯಾಸ್ ನಾವು ಮಾಡಿಕೊಂಡ್ರೆ ಅನುಕೂಲ ಅಂತ ಹೇಳ್ಬೋದು. ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? 1 ಎಕರೆಯಿಂದ ಹಿಡ್ಕೊಂಡು ಎಷ್ಟೇ ಎಕರೆ ಜಮೀನು ಇದ್ದಾರೆ ಎಲ್ಲಾ ರೈತರು ಕೂಡ ಸುಮಾರು 10,000 ರಿಂದ 15,000 ಒಂದು ಸಲ ಖರ್ಚು ಮಾಡೋದು ಅಷ್ಟೇ ಇರುತ್ತೆ. ನಂತರ 15-20 ವರ್ಷ ಯಾವ್ದು ಖರ್ಚಿರಲ್ಲ. ಮನೆಗೆ ಈಗ ಸಿಲಿಂಡರ್ದು ಒಂದು ಅಭಾವನೂ ಕೂಡ ನಿಗಿಸ್ಬೋದು. ಆಮೇಲೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕೃಷಿ ತ್ಯಾಜ್ಯ ಹೆಚ್ಚಾಗಿ ವೇಸ್ಟ್ ಆಗಿ ಬೆಂಕಿ ಹಚ್ಚಿ ಸುಡ್ತಕ್ಕಂಥದ್ದೆಲ್ಲ ನೋಡಿದೀವಿ. ಕೃಷಿ ತ್ಯಾಜ್ಯ ಈವನ್ ಸಿಟಿಯಲ್ಲಿ ಸಾಕಷ್ಟು ವೇಸ್ಟ್ ವೇಸ್ಟ್ ಜನರೇಷನ್ ಕಮ್ಮಿ ಮಾಡ್ಕೊಬಹುದು. ಖಂಡಿತ ದಿನ ಕಾರ್ಪೊರೇಷನ್ ಗಾಡಿಗಳ ಲೋಡ್ ಗಟ್ಟಲೆ ತುಂಬಿಕೊಂಡು ಖಂಡಿತ ಅದನ್ನೆಲ್ಲ ನಾವು ಇದಕ್ಕೆ ಬಳಸಬಹುದು, ಖಂಡಿತವಾಗಿ ಬಳಸ್ಕೊಬಹುದು. ಹಾಗಾಗಿ ರೈತರು ದನಕರುಗಳನ್ನು ಸಾಕಿರ್ತಾರೆ 2 ಬರೋ ಸಗಣಿನಲ್ಲಿ. ಅದು ಸಗಣಿ ವೇಸ್ಟ್ ಆಗಲ್ಲ. ಏನಾಗ್ತದೆ ಬಯೋಗ್ಯಾಸ್ ಹಾಕಿದ್ರೆ ಸಗಣಿ ಸಿಗಲ್ವೇನೋ ವೇಸ್ಟ್ ಅದಂತೂ ಆಗದೇ ಇಲ್ಲ. ಯಾಕೆಂದ್ರೆ ಅದು ಹೊರಗೆ ಬರ್ತಕ್ಕಂಥದ್ದು ಒಳ್ಳೆ ಗೊಬ್ಬರ ಆಗಿ ಬರೋದ್ರಿಂದ ನಮ್ಗೆ ಯಾವ್ದು ವೇಸ್ಟ್ ಆಗಲ್ಲ. ಅದ್ರಲ್ಲಿರೋ ಗ್ಯಾಸ್ನ ಉಪಯೋಗ ಮಾಡ್ಕೋದು. ಹಾಗಾಗಿ ರೈತರಿಗೆ ಏನ್ ಹೇಳೋದಂದ್ರೆ ಈ ಒಂದು ಬಯೋಗ್ಯಾಸ್ ಪ್ಲಾಂಟ್ ನ ಹಳ್ಳಿನಲ್ಲಿ ನಿಮ್ಮ ಹೊಲದಲ್ಲಿ ಎಲ್ಲಿ ಜಾಗ ಇದೆಯಾ ಮನೆ ಹತ್ರ ಆಡ್ಕೊಂಡು ಅದ್ರಲ್ಲಿ ಬಯೋಗ್ಯಾಸ್ ನ ನೀವು ಬಳಸ್ಕೊಂಡು LPG ಗ್ಯಾಸ್ ನ ಕಮ್ಮಿ ಮಾಡ್ಕೊಬಹುದು. ಜೊತೆಗೆ ಒಂದು ಏನು ನ್ಯಾಚುರಲ್ ಆಗಿ ಗ್ಯಾಸ್ ನಾವೇ ಉತ್ಪನ್ನದಿಂದ ದೇಶಕ್ಕೊಂದು ಹೊರೆ ಕಮ್ಮಿ ಆಗ್ಬಹುದು. ನಾವು ಏನು ಬೇರೆ ದೇಶದಿಂದ ರಫ್ತು ಮಾಡ್ಕೊಳ್ಳೋದು ಕೂಡ ಕಮ್ಮಿ ಆಗಿ ದೇಶಕ್ಕೆ ಒಂದು ನಾವು ಸ್ವಾವಲಂಬಿಯಾಗಿ ಜೀವನ ಮಾಡೋದು ಸ್ವಾವಲಂಬನೆಯಾಗಿ ನಾವು ಒತ್ತು ಕೊಟ್ಟಂಗಾಗುತ್ತೆ ಅಂತ ಹೇಳಿ ಇಷ್ಟಪಡ್ತೀವಿ. ತುಂಬಾ ಧನ್ಯವಾದ ಸರ್. ಜೈವಿಕ ಅನಿಲ ಅಂದ್ರೆ ಬಯೋಗ್ಯಾಸ್, ಅದರಿಂದ ಯಾವ ರೀತಿ ಉಪಯೋಗ ಪಡಿಬಹುದು ಮತ್ತೆ ಅದರಿಂದ ತಯಾರು ಮಾಡ್ಕೋಬೇಕಾದ್ರೆ ಏನೆಲ್ಲ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ, ಅದಕ್ಕೆ ಖರ್ಚು ವೆಚ್ಚ ಎಷ್ಟು ಆಗ್ಬೋದು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ತಾವು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಈ ತನಕ ಜೈವಿಕ ಅನಿಲ ಅಂದರೆ ಬಯೋಗ್ಯಾಸ್ನ ಉತ್ಪಾದನೆ ಹಾಗೂ ಬಳಕೆ ಈ ಕುರಿತು ಕಲಬುರಗಿಯ ಮಹಾಗಾಂವ್ ಕ್ರಾಸ್ನಲ್ಲಿರುವ ಹೈನು ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ದೇವರಾಜು ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ.